प्रलीयते येने गृह्णार्यते चैव तस्मै यैरिमे गुरुभिः पूर्वं पदवाक्य प्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहं तैत्तिरीयकसारस्य वयाचार्यप्रसादतः विस्पष्टार्थरचीनां हि व्याख्येयं सम्प्रणीयते 133 ಭಾಷ್ಯ ಭಾಗ ಆಯ್ತಾ ಆಯ್ತು ಅಂತಾನೆ ಎಲ್ಲಾಯ್ತು ನಮ್ಮ ಶಿಷ್ಯರು ಒಬ್ಬರಿಗೆ ನಮ್ಮ ಲೋಕೋತ್ತರ ಶಿಷ್ಯರಮ್ಮ 132 ಹಾಕ್ಬಿಟ್ಟು 2ಕ್ಕೆ 134 ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಅವ್ರಿಗೆ ಕನ್ಫ್ಯೂಸ್ ಆಗಿದೆ. 2 ಭಾಷೆಕ್ಕೂ 134 ಇದೆ. ಸ್ಮೃತ್ಯಾವೃತ್ಯ ಮಂತ್ರಾವೃತ್ತಿ ಸ್ಯಾದಿತಿ ಚೇತ್ ಅಕ್ಷರ ವಿಷಯ ಸ್ಮೃತ್ಯಾವೃತ್ಯ ಮಂತ್ರಾವೃತ್ತಿ ಸ್ಯಾದಿತಿ ಚೇತ್. ಹಿಂದೆ ನಿನ್ನೆ ಏನ್ ಹೇಳಿದ್ರು, ಮಂತ್ರಗಳು ಅಂದ್ರೆ ಮನೋವೃತ್ತಿ ರೂಪ, ಮನಸ್ಸಿನಲ್ಲಿರ್ತಕ್ಕದ್ದೇ ಹೊರತು ಅದು ಶಬ್ದ ರೂಪವಲ್ಲ, ಬಾಹ್ಯ ರೂಪವಲ್ಲ. ಶಬ್ದ ಬಾಹ್ಯ ರೂಪವಾದರೆ ಅದನ್ನು ಆವೃತ್ತಿ ಮಾಡೋಕ್ಕಾಗಲ್ಲ. ಮನೋವೃತ್ತಿ ರೂಪ ಅಂತ ಆದರೆ ಅದನ್ನು ಆವೃತ್ತಿ ಮಾಡಬಹುದು. ಅದನ್ನ ಮನೋವೃತ್ತಿ ರೂಪ ಅಂತ ತೀರ್ಮಾನ ಮಾಡಿದ್ರು. ಈಗ ಪೂರ್ವಪಕ್ಷಿ ಅಂತಾನೆ, ಸ್ವಾಮಿ ಹಾಗೇನು ಆಗ್ಬೇಕಾಗಿಲ್ಲ, ನಾವು ಮಂತ್ರವನ್ನು ಹೇಳಿದಾಗ ಅಕ್ಷರಗಳನ್ನು ಹೇಳ್ತೀವಲ್ಲ, ಅಕ್ಷರಗಳನ್ನು ಪದಗಳನ್ನು ಉಚ್ಚಾರಣೆ ಮಾಡ್ತೀವಲ್ಲ, ಅದನ್ನು ಕೇಳ್ತೀವಲ್ಲ. ಇದನ್ನು ಹೇಳಿದೆ, ಇಂತಿಂಥ ಅಕ್ಷರ ಹೇಳಿದೆ, ಇಂತಿಂಥ ಪದಗಳನ್ನು ಹೇಳಿದೆ ಅಂತೇಳಿ ಜ್ಞಾಪಕ ಮಾಡಿಕೊಂಡು ಅದನ್ನು ಆವೃತ್ತಿ ಮಾಡಬಹುದಲ್ಲ. ಮನಸ್ಸಿನಲ್ಲೇ ಇರಬೇಕು ಅನ್ನೋದೇನೋ. ಇವಾಗ ಗುರುಗಳು ಹೇಳ್ಕೊಟ್ಟು ಶಿಷ್ಯ ಹೇಳಿದ್ವನ, ಆವೃತ್ತಿ ಮಾಡಿದ್ವನ, ಹೇಳ್ಕೊಡ್ತಾರೆ. ಹೇಳ ನಮಸ್ತೆ ರುದ್ರ ಮನ್ಯವೇ, ಓ ನಮಸ್ತೆ ರುದ್ರ ಮನ್ಯವೇ, ನಮಸ್ತೆ ರುದ್ರ ಮನ್ಯ ಹೇಳ್ತಾನೆ ಶಿಷ್ಯ. ಶಿಷ್ಯ ಹೇಳಿದ ಆವೃತ್ತಿ ಮಾಡಿದ್ದು ಗುರು ಹೇಳಿದ್ಮೇಲ ಶಿಷ್ಯನ ಮನಸ್ಸಲ್ಲಿತ್ತ, ಅವನು ಗೊತ್ತೇ ಇಲ್ಲ. ರುದ್ರ ಗುರು ಹೇಳ್ಕೊಟ್ಮೇಲೆ ಆವೃತ್ತಿ ಮಾಡ್ದ. ಅಂದ್ರೆ ಗುರುಗಳು ಏನೇನು ಅಕ್ಷರ ಹೇಳಿದ್ರು, ಏನೇನು ಪದ ಹೇಳಿದ್ರು ಅನ್ನೋದನ್ನ, ಅದರ ವಿಷಯವಾದ ಸ್ಮೃತಿ, ನೆನಪು, ಆ ನೆನಪನ್ನು ಆವೃತ್ತಿ ಮಾಡೋದ್ರ ಮೂಲಕವಾಗಿಯೂ ರಿಪೀಟ್ ಮಾಡೋದಕ್ಕೆ ಮನೋವೃತ್ತಿ ಯಾಕಾಗಬೇಕು? ಹಾಗಿಲ್ವಲ್ಲ, ಅದಿಲ್ಲದೇನೇ ಮಾಡಬಹುದಲ್ಲ ಅಂತ ಇದು ಆಕ್ಷೇಪ. ಅಕ್ಷರದ ವಿಷಯದ ಸ್ಮೃತಿ, ಆ ಸ್ಮೃತಿಯ ಆವೃತ್ತಿ, ಆ ಆವೃತ್ತಿಯಿಂದಲೂ ಮಂತ್ರ ಆವೃತ್ತಿ ಆಗತ್ತಲ್ಲ. ಮನೋವೃತ್ತಿಯಾಗೇ ಇರಬೇಕು ಮಂತ್ರಗಳು, ಅವಾಗಲೇ ಆವೃತ್ತಿ ಹೊಂದೋದು. ನೆನ್ನೆ ಅಂದ್ರಲ್ಲ, ಹಾಗೇ ನಿಲ್ವಲ್ಲ ಅಂತ ಆಕ್ಷೇಪ. ಅದಕ್ಕೆ ಅದು ಆಗೋಲ್ಲ, ಸರಿ ಆಗೋಲ್ಲ ಅಂದರು. ಅದು ಹೊಂದೋದೇ ಇಲ್ಲ ಅಂತ ಅರ್ಥ ಅಲ್ಲ, ಪೂರ್ತಿ ತಪ್ಪು ಅಂತಲ್ಲ. ಆದ್ರೆ ಮುಖ್ಯಾರ್ಥ ಅಸಂಭವ, ಮುಖ್ಯಾರ್ಥ ಬಿಟ್ಟು ಹೋಗುತ್ತೆ ಎಂದು. ಅದು ಹೊಂದತ್ತನೋ ಆವೃತ್ತಿ ಮಾಡಬಹುದನೋ. ತಾನು ಒಂದು ಮಂತ್ರ ಹೇಳಿದೆ, ಇವಾಗ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ಹೇಳಿದ್ರೆ, ಅಗ್ನಿಮೀಳೆ ಹೇಳಿದೆ ನಾನು ಅಂತೇಳಿ ಮತ್ತೆ ಇನ್ನೊಂದ್ಸಲ ಹೇಳಿದ್ದನ್ನು ನಾನು ರಿಕಲೆಕ್ಟ್ ಮಾಡ್ತೇನೆ. ನಮ್ಮ ಆವೃತ್ತಿ ಮಾಡಬಹುದು. ಅದು ನಾನೇ ಕೇಳಿ, ನಾನು ಹೇಳಿದ್ದನ್ನು ನಾನೇ ಕೇಳಿ ಹೇಳ್ಬೋದು. ಆದ್ರೆ ನಾನು ಹೇಳೋಕ್ ಮುಂಚೆ ಮನಸ್ಸಲ್ಲಿರುತ್ತೆ, ಮನಸ್ಸಲ್ಲಿ ಇದ್ದದ್ದನ್ನು ಹೇಳಿರೋದು. ಯಾಕೆಂದ್ರೆ ಮನಸ್ಸು ಬಂದ್ಮೇಲೆ ದೂತಿ ರೇವತ್ವಂ ಮನಸೋಸಿ ಶ್ರುತಿ. ಇಲ್ಲಿ ವಾಕ್ಯ, ನೀನು ಮನಸ್ಸಿನ ದೂತವಾಗಿದ್ದೀಯಾ, ದೂತಿ. ಹಾಗಾಗಿ ಮನಸ್ಸು ಏನು ಯೋಚನೆ ಮಾಡುತ್ತೋ ಅದನ್ನೇ ನೀನು ಹೇಳೋದು. ನೀನು ಸ್ವತಂತ್ರ ಹೇಳೋಕೆ ಏನು ಆಗೋದೇ ಇಲ್ಲ. ಅದರಿಂದ ಮನಸ್ಸಲ್ಲೇ ಇರೋದು ಅಂತ ಹೇಳೋದು. ಆದರೂ ಒಂದು ಪಕ್ಷದಿಂದ ಅಕ್ಷರೋಚ್ಚಾರಣೆ, ಪದೋಚ್ಚಾರಣೆ, ಅದೇ ಮಾತು, ಶಬ್ದ, ಅದರ ವಿಷಯದ ಸ್ಮೃತಿಯ ಆವೃತ್ತಿಯಿಂದಲೂ ಕೂಡ ಮಂತ್ರ ಆವೃತ್ತಿ ಆಗತ್ತಲ್ಲ ಅಂತಂದ್ರೆ ಆಗಲ್ಲ. ಮುಖ್ಯಾರ್ಥ ಬಿಟ್ಟು ಹೋಗುತ್ತೆ. ಮುಖ್ಯಾರ್ಥ ಗೌಣಾರ್ಥದಲ್ಲಿ ನಿರ್ನಿಮಿತ್ತವಾಗಿ ಮುಖ್ಯಾರ್ಥ ಬಿಟ್ಟು ಗೌಣಾರ್ಥ ತಗೋಬಾರ್ದು. ಇನ್ನು ಎಲ್ಲಿ ಮುಖ್ಯಾರ್ಥ ಹೊಂದಲ್ವೋ ಅಲ್ಲಿ ಗೌಣಾರ್ಥ ತಗೋಬೇಕಾಗತ್ತೆ. ಮುಖ್ಯಾರ್ಥ ಹೊಂದುತ್ತಿರುವಾಗ ಮುಖ್ಯಾರ್ಥವನ್ನು ಬಿಟ್ಟು ಗೌಣಾರ್ಥ ತಗೊಳ್ಳೋದು ತಪ್ಪಾಗತ್ತೆ ಅಂತ. ಗೌಣ ಮುಖ್ಯಯೋಹೋ ಮುಖ್ಯ ಸಂಪ್ರತ್ಯಯ ಅಂತ ಒಂದು ನ್ಯಾಯ. ಗೌಣಾರ್ಥ ಮುಖ್ಯಾರ್ಥಗಳಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಅಂದ್ರೆ ಮುಖ್ಯಾರ್ಥಕ್ಕೆ. ಸಿಂಹ ಇವನು ಅಂತಂದಾಗ ಸಿಂಹ ಶಬ್ದಕ್ಕೆ ಮುಖ್ಯಾರ್ಥ ಕಾಲಲ್ಲಿರುವ, 4 ಕಾಲಿರುವ ಕೇಸರಿ ಇರೋದ್ರಿಂದ ಸಿಂಹೇ ಸಿಂಹ. ಆದರೆ ಇವನಿಗೆ ಹೊಂದಲ್ಲ ಅಂತ ಅದರಿಂದ ಸಿಂಹದ ಗುಣವಾದ ಶೌರ್ಯ, ಧೈರ್ಯ, ಪರಾಕ್ರಮಾದಿಗಳಿಂದ ಇವನು ಗೌಣ ಸಿಂಹ ಅಂತ ಹೇಳ್ಬೇಕು. ಅದು ಮುಖ್ಯಾರ್ಥ ಹೊಂದಲ್ವಲ್ಲ. ಅದು ಇಲ್ಲಿ ಮುಖ್ಯಾರ್ಥ ಹೊಂದುತ್ತಿರುವಾಗ ಮುಖ್ಯಾರ್ಥ ಬಿಟ್ಟು ಗೌಣಾರ್ಥ ಮಾಡೋದು ಅರ್ಥ ಇಲ್ಲ. ಮುಖ್ಯಾರ್ಥ ಅಸಂಭವ ಆಗುವುದು. ಎಲ್ಲಿ ಪ್ರಸಮಾಮನ್ವಾಹ ತಮಾಂ ಇತಿ
प्रथमामन्वाः त्रिडोत्तमान् इति ಋಗಾವರ್ತಿ ಶ್ರೂಯತೆ. ಋಗಾವೃತ್ತಿ ಶ್ರೂಯತೆ. ಪ್ರಭೋ ವಾಜಾಭಿಜವೋ ಹವಿಷ್ಪಂತೋ ಹೃತಾಚ್ಯ ಅಂತ ಇದೆ ಮಂತ್ರ. ಅದು ಒಟ್ಟು 11 ಮಂತ್ರ ಇರೋದು. 11 ಮಂತ್ರವನ್ನ 15 ಮಾಡುವ ಶ್ರುತಿ ಹೇಳ್ತಾ ಇದೆ. ಪಂಚದಶ ಸಾಭಿಧೇನೀರನ್ವಾಹ ಪಂಚದಶ ವಾ ಅರ್ಧಮಾಸಸ್ಯ ರಾತ್ರಯ ಅರ್ಧಮಾಸದ ಸಂವತ್ಸರ. 15 ಸಲ ಹೇಳು. 15 ಒಂದು ಮಾಸದ ಅರ್ಧ, ಇದು ಅರ್ಧ ಭಾಗ. ಅರ್ಧ ಭಾಗದಿಂದ ಸಂವತ್ಸರವನ್ನು ಪಡ್ಕೊಂಡ್ಬಿಡ್ತೀಯ ಅಂತ ಫಲಶ್ರುತಿ. 11 15 ಮಾಡೋದು ಹೇಗೆ ಅಂದ್ರೆ ಪ್ರಥಮಾಮನ್ವಾಹ ತ್ರಿರುತ್ತಮ. ಮೊದಲನೇದನ್ನು 3 ಸಲ ಹೇಳೋ, ಕೊನೆಯದನ್ನು ಉತ್ತಮ ಅಂದ್ರೆ ಕೊನೆ ಅಂತ ಅರ್ಥ. ಉತ್ತಮ ಶಬ್ದಕ್ಕೆ ನಮ್ಮ ಕನ್ನಡದ ಉತ್ತಮ ಅಂದ್ರೆ ಶ್ರೇಷ್ಠ ಅಂತ ಇಟ್ಕೊಂಡಿಲ್ಲ, ಹಾಗೆ ಇಟ್ಕೊಂಡಿಲ್ಲ. ಅಲ್ಲಿ ಉತ್ತಮ ಶಬ್ದಕ್ಕೆ ಪ್ರಥಮ ಮಧ್ಯಮ ಉತ್ತಮ. ಉತ್ತಮ ಅಂದ್ರೆ ಕೊನೆ ಅಂತ. ಕೊನೆ ಮಂತ್ರವನ್ನು 3 ಸಲ ಹೇಳು. 3 ಸಲ ಹೇಳಿದ್ರೆ ಏನಾಗುತ್ತೆ? 2 ಎಕ್ಸ್ಟ್ರಾ ಆಗತ್ತೆ. ಮೊದಲನೇದನ್ನು 3 ಸಲ ಹೇಳಿದ್ರೆ 2 ಎಕ್ಸ್ಟ್ರಾ. 1 ಸಲ ಹೇಳ್ತೀವಲ್ಲ, 1 ಸಲ ಹೇಳ್ಬಿಟ್ಟು ಇನ್ನು 2 ಎಕ್ಸ್ಟ್ರಾ ಹೇಳಿದ್ರೆ ಇದ್ರದ್ದು 2 ಕೊನೆಯದು 2 4 ಆಗತ್ತೆ. 11ಕ್ಕೆ 4 ಸೇರಿಸಿದ್ರೆ 15 ಆಯ್ತು. ಆಯ್ತು ಪಂಚದಶಾಂಗೇನಿಯನ್ನ. ಯಾಕೆ ಹಂಗ್ ಮಾಡ್ತು? 15ಕ್ಕೆ ಬೇಕಾದಷ್ಟು ಇತ್ತಲ್ಲ, ಅದನ್ನೇ ಹೇಳ್ಬೋದಾಗಿತ್ತಲ್ಲ. ಹಾಗಲ್ಲ. ತಾಸಾಂತೀನಿ ಚ ಶಾಂತೀನಿ ಚ ಶತಾನಿ ಷಷ್ಟಿಶ್ಚಾಕ್ಷರಾಣಿ ತಾವತಿ ಸಂವತ್ಸರ. ಅದೇನಾಗಿದೆ ಅಂದ್ರೆ ಅದಕ್ಕೆ ಒಂದೊಂದು ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸಿನ ಮಂತ್ರ 24 ಅಕ್ಷರ. 24 ಅಕ್ಷರಕ್ಕೆ 15 × 15 ಮಾಡಿದ್ರೆ 360 ಆಗತ್ತೆ. 24 15 360 ಆಗತ್ತೆ. 360 ಅನ್ನೋದು ಏನು ಅಂತ ಕೇಳಿದ್ರೆ ಸಂವತ್ಸರಸ್ಯ ರಾತ್ರಯ. ಒಂದು ಸಂವತ್ಸರದ ರಾತ್ರಿಗಳು 360 ಅನ್ನೋದು ಸಂವತ್ಸರ. ಸಂವತ್ಸರ ಅನ್ನೋದೇನು? ಸಂವತ್ಸರ ಪ್ರಜಾಪತಿ. ಪ್ರಜಾಪತಿ ಸ್ವರೂಪ. ಪ್ರಜಾಪತಿ ಸ್ವರೂಪ ಪಡ್ಕೊಳ್ತಾನೆ. ಆದ್ರಿಂದ ಬೇರೆ ಮಂತ್ರ ಹೇಳಬೇಡ. ಇದನ್ನೇ ಆವೃತ್ತಿ ಮಾಡಿ 74 ಮಾಡ್ಕೊಂಡು ಹೇಳು. ಅವಾಗ ಇದಾಗತ್ತೆ ಅಂತ ಬರೋಣ. ಎಲ್ಲ ಪ್ರತ್ಯುಷ್ಠಾನ ಇದೇನು? ಯಾವ ಪ್ರತ್ಯುಷ್ಠಾನ ಇದು? ಎಂಥದ್ದು ಇದು ಪ್ರತ್ಯುಷ್ಠ ಅಂತೀರಾ? ಸಮಿಧೋ ಯಜತಿ ವಸಂತಮೇ ವರ್ತೂ ನಾಮ ಬರುಂದೆ. ಯಾವ ನಾಕ? ದೇವಾ ವೈನರ್ಚಿನ ಯಯುಷಯಂತೆ ಸಾಮನ್ನೇ ಹಿಂಕರೋತಿ ಸಾಮೀವಾಕರ ಹಿಂಕರೋತಿ. ತುಂಬ ಚೆನ್ನಾಗಿದೆ ಅನಕ. ಅರ್ಥ ಆಗಿಲ್ಲ ನಿಮಗೆ ಅನಕ? ಅರ್ಥ ಆಗಿಲ್ವಾ? ಬನ್ನಿ ಒಂದು ಅರ್ಥ ಹೇಳ್ತೀನಿ. ಸೂಪರ್ ಇದೆ ಅರ್ಥ ಆಗೋದು. ತುಂಬ ಚೆನ್ನಾಗಿದೆ. ವೇದ ಹೇಳ್ತಾ ಇದ್ರೆ ಅರ್ಥ ಮಾಡ್ಕೊಂಡು ವೇದ ಹೇಳ್ಬೇಕಪ್ಪ. ತನ್ನ ಸೋಮ ವಿಶ್ವತೋ ರಕ್ಷಾ ರಾಜನ್ನಘಾಯತಃ ನರಿಷ್ಯೇ ತ್ವಾವತ್. ಹೇ ಸೋಮ, ನೀನ್ ಕಾಪಾಡ್ತಿದ್ರೆ ನನಗೆ ಎಲ್ಲಿಂದ ಕಷ್ಟ ಬರುತ್ತೆ? ನಾನು ಎಲ್ಲಿಂದ ದುಃಖ ಹೊಂತೀನಿ? ತ್ವಾವತಃ, ನಿನ್ನಿಂದ ಕಾಪಾಡಿಸಿಕೊಂಡವನು ನರಿಷ್ಯೇ, ಯಾವತ್ತೂ ಹಿಂಸೆಗೊಳಗಾಗಲ್ಲ. ಹೇ ರಕ್ಷಾ ರಾಜನ್, ಸೋಮರಾಜನೇ, ಅಘಾಯತಃ, ಪಾಪದಿಂದ ನನ್ನ ಕಾಪಾಡೋ, ಪಾಪದಿಂದ ಮಾಡು ಅಂತ ಹೇಳಿ ಸೋಮದೇವತೆಯ ಸ್ತೋತ್ರ. ಅರ್ಥ ಮಾಡ್ಕೊಬೇಕಂಡ್ರು. ಆ ಪ್ರೇಮ ಬರೋದು ಅವಾಗಲೇ, ಭಕ್ತಿ ಬರೋದು ಅವಾಗಲೇ. ಇಲ್ಲಿ ಚೊಂಬಕ್ಕೆ ಕಲ್ಲು ಹಾಕ್ಬಿಟ್ಟು ಬಡಬಡ ಅಲ್ಲಾಡ್ದಂಗೆ ವೇದ ಹೇಳಿದರೆ ಶಬ್ದ ಆಗುತ್ತೆ, ಅದೇ ವೇದ ಆಗಲ್ಲ, ಪ್ರಯೋಜನ ಆಗಲ್ಲ. ಮೊದಲನೇದನ್ನ 3 ಸಲ ಹೇಳು, ಕೊನೆಯದನ್ನ 3 ಸಲ ಹೇಳು ಅಂತ ಹೇಳಿ ಋಗಾವರ್ತಿಯು ವೇದದಲ್ಲಿ ಅಲ್ಲಲ್ಲಲ್ಲೇ ವಿಹಿತವಾಗಿದೆ. ತತ್ತ ರುಚಃ ವಿಷಯತ್ವೇ ತತ್ರ ರಚಃ ವಿಷಯತ್ವೇ ತದ್ವಿಷಯ ಸ್ಮೃತ್ಯಾವರ್ತೌ ಚ ಕ್ರಿಯಮಾಣಾಯಾಂ ತದ್ವಿಷಯ ಸ್ಮೃತ್ಯಾವೃತ್ತೌ ಚ ಕ್ರಿಯಮಾಣಾಯಾಂ ಪ್ರಥಮಾಮನ್ವಾಹ ಇತಿ ಋಗಾವರ್ತಿಃ ಪ್ರಥಮಾಮನ್ವಾಹ ಇತಿ ಋಗಾವೃತ್ತಿಃ ಮುಖ್ಯೋರ್ಥಃ ಚೋದಿತಃ ಚೋದಿತಃ ಪರಿತ್ಯಕ್ತ ಅವನ ಮನಸ್ಸಿಗೆ ಆ ಋಕ್ಕು ವಿಷಯವಾಗದೆ ಯಾರೋ ಹೇಳಿದ್ದರ ಶಬ್ದದ್ದರ ಸ್ಮೃತ್ಯಾವೃತ್ತಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ನೇರ ನಿನ್ನ ಮನಸ್ಸಿಗೆ ವಿಷಯವಾಗಲಿಲ್ಲ ಆ ಋಕ್ಕು. ರುಚಃ ಅವಿಷಯತ್ವೇ ತದ್ವಿಷಯ ಸ್ಮೃತ್ಯಾವರ್ತು. ಅದು ಋಕ್ಕಿಗೂ ನೇರವಾಗಿ ವಿಷಯವಾಗಿದ್ದೇನೆ. ಅದರ ವಿಷಯದ್ದಾದರ ಸ್ಮೃತಿ, ಏನೇನು ಅಕ್ಷರ ಇದೆ, ಏನೇನು ಹೇಳಿದೆ, ಪದ ಏನಿದೆ, ಅದನ್ನು ಹೇಳ್ಬಿಟ್ಮೇಲೆ ಅದನ್ನ ಆವೃತ್ತಿ ಮಾಡ್ತೀನಿ. ಅದರಿಂದ ನಾನು ಪ್ರಥಮಾಮನ್ವಾಹ ಹೇಳ್ದಂಗೆ ಆಗತ್ತೆ. ನೀನು ಅರ್ಥ ಮಾಡಿದರೆ ಅವಾಗ ಏನಾಗುತ್ತೆ? ಪ್ರಥಮಾಮನ್ವಾಹ ತ್ರಿವೃತ್ತಮಾಮನ್ವಾಹ ಅಂತ ಹೇಳಿ ವಿಜಯಕ್ಕೆ ಮುಖ್ಯಾರ್ಥ ಇದೆಯಲ್ಲ, ಮುಖ್ಯಾರ್ಥ ಕೈ ಬಿಟ್ಟಂಗಾಗತ್ತೆ. ಗೌಣ ಅರ್ಥ ಮಾಡ್ದಂಗಾಗತ್ತೆ. ಗೌಣ ಅರ್ಥ ಮಾಡಬಾರ್ದು. ಮುಖ್ಯಾರ್ಥಕ್ಕೆ ಅವಕಾಶವಿದ್ದಾಗ ಮುಖ್ಯಾರ್ಥಕ್ಕೆ ಫಸ್ಟ್ ಪ್ರಿಫರೆನ್ಸ್.
ಮತ್ತು ಅವಕಾಶ. ಅದಕ್ಕೆ ಅವಕಾಶ ಇದೆ ಇದ್ದಾಗ ಗೌಣಾರ್ಥಕ್ಕೆ ಹೋಗು. ಸ್ಪಷ್ಟ ಆ ವೃತ್ಯ ವಿಷಯವಾಗಲ್ಲ ಮನಸ್ಸಿಗೆ. ಅದರ ವಿಷಯದ ಸ್ಮೃತ್ಯಾವೃತ್ತಿಯನ್ನು ಮಾಡ್ತೀನಿ, ಏನೇನಿದೆ ಅಂತ ಹೇಳಿ ಅಕ್ಷರ ಓದ್ಕೊಂಡು ಇಲ್ಲಿ ಆ ಮಂತ್ರ ಏನಿದೆ ನೋಡ್ಕೊಂಡು ಅದನ್ನ ಜ್ಞಾಪಕ ಮಾಡ್ಕೊಂಡು ಇದೆಲ್ಲ ವಾಜ ಬಿಜ್ಜವೋ ಮಂದೋ ಗುತಾಕ್ಷ ದೇವಾಂಜುಗಾಜು ಸುಮ್ಮಯೋ ಹೇಳ್ತೀನಿ ಅಂದ್ರೆ ಅದೇನಾಗತ್ತೆ, ಗೌಣಾರ್ಥ ಆಗುತ್ತೆ. ತಪ್ಪು ಅಂತಿಲ್ಲ ಅವರು. ಮುಖ್ಯಾರ್ಥ ಹೋಗ್ಬಿಟ್ಟು ಗೌಣಾರ್ಥ ಮಾಡಿದೆ. ರಿಕಾವರ್ತಿ ಮುಖ್ಯಾರ್ಥ ಏನು ಚೋದನೆ ಮಾಡಿದೆ, ವಿಧಿ ಮಾಡಿದೆ, ಮುಖ್ಯಾರ್ಥ ಅಂದ್ಬಿಟ್ಟು ಗೌಣಾರ್ಥಕ್ಕೆ ದಾಟಂಗಾಗತ್ತೆ ಕಣೋ. ಯಾವತ್ತು ಅದು ಮುಖ್ಯಾರ್ಥವನ್ನು ಬಾಧೆ ಮಾಡೋದು ಸರಿಯಲ್ಲ. ಆದ್ರಿಂದ ಏನ್ ತೀರ್ಮಾನ ಆಯ್ತು ಇದರಿಂದ? ಇವಾಗ ನೋಡಿ, ಹೊಸ ವಿಷಯ ತೆಗಿತಾರೆ ಭಾಷ್ಯಕಾರರು. ಈ ವಾಕ್ಯ ನಂತರ ಆಂಡ್ರೆ ಮಾಡ್ಬೇಕು ನಾವು. ಈ ವಾಕ್ಯ ಗಟ್ ಮಾಡ್ಬೇಕು ನೀವು. ತಸ್ಮಾತ್ ಮನೋವೃತ್ಯುಪಾಧಿ ಪರಿಚ್ಛಿನ್ನಂ ಮನೋವೃತ್ತಿ ನಿಷ್ಠಂ ಆತ್ಮಚೈತನ್ಯಂ ಅನಾದಿ ನಿಧನಂ ಯಜುಶಬ್ದವಾಚ್ಯಂ ಆತ್ಮವಿಜ್ಞಾನಂ ಮಂತ್ರಾಹ ಇತ್ಯುಚ್ಯಂತೆ. ಮಂತ್ರ ಮಂತ್ರ ಅಂದ್ರೆ ಏನು ಅಂದ್ರೆ ಶಂಕರಾಚಾರ್ಯರು ಹೇಳ್ಬಿಟ್ರು. ಮಂತ್ರ ಅಂತಂದ್ರೆ ಮನೋವೃತ್ತಿ ಎಂಬ ಉಪಾಧಿಯಿಂದ ಪರಿಚ್ಛಿನ್ನ ತೋರ್ತಾ ಇದೆ. ಮನಸ್ಸಿಗೆ ವೃತ್ತಿ ಇದೆ. ಋಗ್ ಮಂತ್ರ, ಯಜುರ್ಮಂತ್ರ, ಸಾಮಂತ್ರ ಅನ್ಕೊಳ್ಳೆ ಆತ್ಮ ಚೈತನ್ಯ ರೂಪವಾಗಿರುವ ಮಂತ್ರಗಳು ವೃತ್ತಿಗೆ ಬರುತ್ತೆ. ಒಳಗಿರೋ ಚೈತನ್ಯಾತ್ಮಕವಾಗಿ ವೇದಗಳು ವೃತ್ತಿಗೆ ಅನುಗ್ರಹವಾಗುತ್ತಂತೆ. ಅಂದ್ರೆ ಮನೋವೃತ್ತಿ ಎಂಬ ಉಪಾಧಿಯಿಂದ ಪರಿಚ್ಛಿನ್ನವಾಗಿದೆ ಎಲ್ಲವೂ. ನಮಗೆ ಗಡಿಗೆ ಎಂದು ಮನೋವೃತ್ತಿ ಉಪಾಧಿ ಪರಿಚ್ಛಿನ್ನವಾಗುತ್ತೆ, ಬಟ್ಟೆ ಎಂದು ಮನೋವೃತ್ತಿ ಉಪಾಧಿ ಪರಿಚ್ಛಿನ್ನವಾಗುತ್ತೆ. ಆದ್ರೆ ಆ ಗಡಿಗೆ ಬಟ್ಟೆ ಅನ್ನೋದು ಮನೋವೃತ್ತಿಯಿಂದ ಪರಿಚ್ಛಿನ್ನವಾದರೂ ಅದು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗುತ್ತೆ, ಪ್ರಪಂಚ ಕರ್ಕೊಂಡು ಹೋಗುತ್ತೆ. ಅದೇ ಆತ್ಮ ವಿಷಯಕವಾಗಿರುವಂತಹ ಮಂತ್ರಾರ್ಥವು ಆತ್ಮನ ಕಡೆಗೆ ಹೋಗುತ್ತೆ. ತಾನು ಎಲ್ಲಿಂದ ಬಂದಿದೆಯೋ ಅದು ಅಲ್ಲಿಗೆ ಹೋಗುತ್ತೆ. ಈ ಲೌಕಿಕ ಶಬ್ದಗಳು ಪ್ರಪಂಚದಿಂದ ಬಂದದ್ದಾದ್ರಿಂದ ಪ್ರಪಂಚ ಕಡೆಗೆ ಹೋಗ್ಬಿಡುತ್ತೆ ಮನಸ್ಸು. ಆದ್ರಿಂದ ಅದನ್ನ ವೇದ ಅನ್ನಕ್ಕಾಗಲ್ಲ, ಅದನ್ನ ನಿತ್ಯ ಅನ್ನಕ್ಕಾಗಲ್ಲ, ಅದನ್ನ ಅಪೌರುಷೇಯ ಅನ್ನಕ್ಕಾಗಲ್ಲ. ಇದಿದೆಯಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅದು ಮನೋವೃತ್ತಿ ಎಂಬ ಉಪಾಧಿಯಿಂದ ಪರಿಚ್ಛಿನ್ನವಾಗಿ ತೋರುತ್ತಾ ಮನೋವೃತ್ತಿಯಲ್ಲೇ ತೋರ್ಕೊಂಡು ಅಲ್ಲೇ ಇರುತ್ತೆ. ಮನೋವೃತ್ತಿ ಮುಖ್ಯಾರ್ಥದಲ್ಲಿ ವೇದ ಮನೋವೃತ್ತಿ ನಿಷ್ಠ. ಅದು ಯಾವುದದ ಆತ್ಮ ಚೈತನ್ಯಂ, ಅದು ಮುಖ್ಯವಾದ ಪದ ಅಲ್ಲಿ ಆ ವಾಕ್ಯದಲ್ಲಿ ಮುಖ್ಯವಾದ. ಆ ವೇದಗಳೆಂಬುದು ಆತ್ಮನ ಚೈತನ್ಯವೇ. ಪರಮಾತ್ಮನು ತೋರಿಕೊಂಡರೆ ವೇದ ರೂಪ ತೋರ್ಕೊಳ್ತಾನೆ. ಅವನು ಅವ್ಯಕ್ತನಾದ ಚೈತನ್ಯ ಗುಣ ಇರ್ತಾನೆ. ಪರಮಾತ್ಮ ಚೈತನ್ಯ ಸ್ವರೂಪವೇ ಪರಮಾತ್ಮನ ಒರಿಜಿನಲ್ ರಿಯಲ್ ಸ್ವರೂಪ. ಅದು ವ್ಯವಹಾರ ಸ್ವರೂಪ, ಪ್ರಪಂಚ ಸ್ವರೂಪ ಅಂದ್ರೆ ವೇದ ರೂಪ. ವೇದ ರೂಪ ತೋರ್ಕೊಳ್ತಾನೆ ಅವನು. ಪರಮಾತ್ಮನ ಹೊರಮೈ, ಒಳಮಯಿ ಚೈತನ್ಯ, ಹೊರಮಯಿ ವೇದ. ಅಷ್ಟೇ, ವೇದಕ್ಕೂ ಪರಮಾತ್ಮ ಇಷ್ಟೇ ವ್ಯತ್ಯಾಸ. ಅದಕ್ಕೆ ವೇದ ಪುರುಷನನ್ನ ನಾವು ಗೌರವಿಸೋದು ಯಾತಕ್ಕೆ ಅಂದ್ರೆ ಪರಮಾತ್ಮನ ಧಾರಣೆ ಮಾಡ್ಕೊಂಡಿದ್ದಾರೆ ಅವರು, ಪರಮಾತ್ಮಯವಾಗಿದ್ದ ವೇದವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ವೇದ ಪುರುಷರಿಗೆ ಗೌರವ ಕೊಟ್ರೆ ಆ ಗೌರವ ಯಾರಿಗೆ ತಲುಪತ್ತೆ? ಪರಮಾತ್ಮನಿಗೆ ಮುಟ್ಟತ್ತೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಸರ್ವಭೂತ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾರನ್ನು ತಿರಸ್ಕಾರ ಮಾಡಿದ್ರೆ ತಿರಸ್ಕಾರ ಕೇಶವನಿಗೆ ಹೋಗುತ್ತೆ. ಹುಷಾರ್, ಯಾರನ್ನು ತಿರಸ್ಕಾರ ಮಾಡಬೇಡಿ. ನೀನು ಅಲ್ಲಲ್ಲ ಕೇಶವ ನೊಂದ್ಕೊಂಡ್ಬಿಡ್ತಾನೆ. ಅವನ ಯಾರನ್ನಾರು ನೀವು ಹೊರಟು ಮಾಡಿದ್ರೆ ಅಲ್ಲಿ ಒಳಗೆ ಪರಮಾತ್ಮ ಹತ್ತಿ ಬಿಡ್ತಾನೆ. ಅವನು ಹೊಂದ್ಕೊಂಡ್ಬಿಟ್ಟ ಅಂದ್ರೆ ಆ ಕಲ್ಲಿಗೆ ಕೊಡಗಟ್ಟೆ ನೀವು ಅಭಿಷೇಕ ಮಾಡುದು ದಂಡ. ನೀವು ಸಾಲಿಗ್ರಾಮಕ್ಕೆ ಆ ಶಿವಲಿಂಗಕ್ಕೆ ಕೊಡಗಟ್ಟಲೆ ಹಾಲನ್ನು ನೈವೇದ್ಯ ಅಭಿಷೇಕ ಯಾತಕ್ಕೆ? ಪ್ರತ್ಯಕ್ಷವಾದ ಪರಮಾತ್ಮ ನೊಂದಿಸ್ಬಿಟ್ಟು ನೋಯಿಸ್ಬಿಟ್ಟು ಅವರಿಗೆ ಏನ್ ಮಾಡಿ ಏನ್ ಪ್ರಯೋಜನ ಇಲ್ಲ. ಮಾಡ್ಬೋದು ಯಾವತ್ತಿಗೂ ಅಷ್ಟೇ, ಯಾರಿಗೂ ನೋವು ಮಾಡಬಾರ್ದು. ಎಲ್ಲರೂ ಈಶ್ವರೋ ಜೀವಕಲೆಯ ಪ್ರವಿಷ್ಟ. ಪರಮಾತ್ಮನೇ ಪ್ರವೇಶ ಮಾಡೋದು ಜೀವರೂಪದಿಂದ. ಹಾಗಾಗಿ ಆತ್ಮ ಚೈತನ್ಯ, ಆತ್ಮನಾಗಿರುವ ಚೈತನ್ಯ, ಆತ್ಮನೆಂಬ ಚೈತನ್ಯ, ಆತ್ಮನೇ ಚೈತನ್ಯ. ಆತ್ಮ ಚೈತನ್ಯ ಎರಡಲ್ಲ. ಅದು ಆದಿ ನಿಧನ ಎರಡೂ ಇಲ್ಲದ್ದು. ಆದಿಶ್ಚ ನಿಧನಂಚ ಆದಿ ನಿಧನೇ ಅವಿದ್ಯಮಾನೇ ಆದಿ ನಿಧನೇ ಯಸ್ಯ ತತ್ ತತ್ ಕಥ ಮಂತ್ರ ಚೈತನ್ಯ. ಆತ್ಮ ಚೈತನ್ಯ ಅನಾದಿ ನಿಧನ. ಚೈತನ್ಯಕ್ಕೆ ಆದಿ ಅಂದ್ರೇನು? ಕಾರಣ ಅಂತ. ನಿಧನ ಅಂದ್ರೆ ಸಾವು. ನಿಧನ ಅಲ್ಲ, ನಿಧನ ಹುಟ್ಟಿರೋದಲ್ಲ. ಸತ್ರ ಏನಾಗುತ್ತೆ? ವಿಕಾರ ಬರುತ್ತೆ. ಆದಿ ಕಾರಣವಿದ್ರೆ ಸಾವು ಬರುತ್ತೆ. ಅದಕ್ಕೆ ಆದಿಯೂ ಇಲ್ಲ, ನಿಧನವೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಅನಾದಿ ನಿಧನಂ. ಅನ್ನೋದು ಆಮೇಲೆ ಅನಾದಿ ಮತ್ತು ನಿಧನ ಮಾಡಬಾರ್ದು. ಪದ ಸಮಾಸವನ್ನ ಅನಾದಿಷ್ಟ ನಿಧನಂಚ ಮಾಡಬಾರ್ದು. ಏನ್ ಮಾಡ್ಬೇಕು? ಸಮಾಸ ಹೇಗ್ ಮಾಡ್ಬೇಕು?
ಅವಿದ್ಯಮಾನೆ ಅನಾದಿಷ್ಟ ನಿಧನಂತೆ ಅನಾದಿ ನಿಧನ ಮಾಡ್ಬೇಕಾ? ವಿದ್ಯಮಾನೆ ಆದಿನಿಧನೆ ಫಸ್ಟ್ ಹೇಗ್ ಮಾಡ್ಬೇಕಾ? ಆದಿಶ್ಚ ಆದಿಷ್ಟ ನಿಧನಂಚ ಆದಿ ನಿಧನೆ ಅವಿದ್ಯಮಾನೆ ಅವಿದ್ಯಮಾನೆ ಆದಿ ನಿಧನೆ ಯಸ್ಯ ತತ್ ಅನಾದಿ ನಿಧನಂ ಅಂತ ಹಾಗೆ ಮಾಡ್ಬೇಕು. ಅನಾದಿ ಅಷ್ಟಕ್ಕೆ ಅಕಾರನ ಅನಾದಿ ಮಾತು ಹಾಕೊಂಡು ನಿಧನಕ್ಕೆ ಹಾಕೋದೇ ಹೋದ್ರೆ ಸಾವು ಉಂಟು ಅಂತ ಆಗ್ಬಿಡುತ್ತೆ. ಹಾಗೆ ಆದಿ ಇಲ್ಲವೋ ನಿಧನವೂ ಇಲ್ಲ ಅದಕ್ಕೆ. ಅನಾದಿ ನಿಧನವಾದ ಅದು ಯಜುಶಬ್ದ ಋಕ್ಷಬ್ದವಾಚ್ಯ ಸಾಮಶಬ್ದ ಎಲ್ಲ ಯಜುಸ ಉಪಲಕ್ಷಣ. ಅದು ಯಜುಶಬ್ದವಾಚ್ಯಂ ಋಕ್ಷಬ್ದವಾಚ್ಯಂ ಸಾಮಶಬ್ದವಾಚ್ಯಂ ಅಥವ ಶಬ್ದ ಎಲ್ಲ ವೇದವೂ ಆತ್ಮಚೈತನ್ಯವೇ. ಆತ್ಮಚೈತನ್ಯಕ್ಕಿಂತ ಬೇರೆ ಯಾವ ವೇದವೂ ಇಲ್ಲ. ಅದು ಯಜುಶಬ್ದವಾಚ್ಯವಾಗಿರ್ತಕ್ಕದ್ದು ಆತ್ಮವಿಜ್ಞಾನಂ. ಅದು ಬಹಳ ಮುಖ್ಯ. ಆತ್ಮವಿಜ್ಞಾನವನ್ನೇ ಮಂತ್ರ ಮಂತ್ರ ಅಂತ ಹೇಳ್ತಾ ಇದ್ದಾರೆ ಲೋಕದವರು ಅಂತ. ಶಂಕರಾಚಾರ್ಯರು ವೇದವನ್ನು ಹೇಗೆ ನೋಡಿದ್ದಾರೆ ನೋಡಿ. ನಾವು ವೇದವನ್ನು ಹೇಗೆ ನೋಡ್ತೀವಿ, ಶಂಕರಾಚಾರ್ಯರು ವೇದವನ್ನು ಹೇಗೆ ನೋಡಿದ್ದಾರೆ. ನಾವು ವೇದ ಅಂದ್ರೆ ಟೇಪ್ ಕಾರ್ಡ್ ಹಾಕೊಂಡು ಮೊಬೈಲ್ ಹಾಕೊಂಡು ಕೇಳ್ತೀವಿ, ಇದೇ ವೇದ ಅಂತೀವಿ. ಅಯ್ಯೋ ಗ್ರಾಚಾರವೇ, ಶಬ್ದ ಅಲ್ಲ ಕಣೋ ವೇದ. ಶಬ್ದರಾಶಿಗೆ ಮೂಲವಾಗಿರ್ತಕ್ಕಂಥ ಚೈತನ್ಯ ಅದು. ಶಬ್ದವಾಗಿ ಹೊರಗೆ ತೋರ್ಕೊಳ್ತದೆ ಅಷ್ಟೇ. ಶಬ್ದ ರೂಪತ್ವ ಆಗ್ಬಿಟ್ರೆ ಅನಿತ್ಯತ್ವ ಬಂದ್ಬಿಡುತ್ತೆ ವೇದಕ್ಕೆ. ಶಬ್ದ ಗುಣ, ಅದು ಗುಣ ಗುಣಿ ಅಧೀನ. ಗುಣಿ ಹೋಗ್ಬಿಟ್ರೆ ಗುಣ ಹೋಗ್ಬಿಡುತ್ತೆ. ಆದ್ರೆ ವೇದ ಶಬ್ದ ರೂಪ ಅಲ್ಲ, ವೇದ ಚೈತನ್ಯ ರೂಪ, ಆತ್ಮರೂಪ ಅದು. ಇದರಿಂದ ವೇದ ಏವಂಚ ನಿತ್ಯತ್ವೋಪತ್ತಿರ್ವೇದಾನಾಂ, ಏವಂಚ ನಿತ್ಯೋಪತ್ಯತ್ವೋಪತ್ತಿರ್ವೇದ. ಹೀಗಾದ್ರೆ ವೇದ ನಿತ್ಯವಾಗೋದು. ಹೆಂಗ್ ತೆಗೆದುಕೊಳ್ಳಿ ಶಂಕರಾಚಾರ್ಯರು ವೇದ ನಿತ್ಯತ್ವವನ್ನ ಬರೀ ಬ್ಲೈಂಡ್ ಆಗಿ ನಮಗೆ ನಮ್ಮ ಅಪ್ಪ ಹೇಳ್ಕೊಟ್ರು, ಅಪ್ಪಂಗ ಅಪ್ಪ ಹೇಳ್ಕೊಟ್ರು, ಅವ್ರ ಅಪ್ಪ ಹೇಳ್ಕೊಟ್ರು, ಅವರಪ್ಪ ಹೇಳ್ಕೊಟ್ರು, ಯಾವತ್ತು ಯಾರು ಹೇಳ್ಕೊಟ್ರು ಗೊತ್ತಿಲ್ಲ. ಆದಿಂದ ನಿತ್ಯ ಅಂದ್ರೆ ಆದಿ ಎಲ್ಲವೂ ನಿತ್ಯ ಆಗುತ್ತೆ. ಹಂಗೋದ್ರೆ ಯಾವ್ದು ನಿತ್ಯ ಅಲ್ಲ. ಎಲ್ಲ ಗಿಡ ಮರವೂ ನಿತ್ಯ, ಬೀಜದಿಂದ ವೃಕ್ಷ ಅದು ನಿತ್ಯ, ಕೋಳಿಯಿಂದ ಮೊಟ್ಟೆ ಅದು ನಿತ್ಯ, ಮೊಟ್ಟೆಯಿಂದ ಕೋಳಿ ಅದು ನಿತ್ಯ. ಹಿಂಗೋದೆ ಅನಿತ್ಯ ಯಾವ್ದು ಆಗೋ ಎಲ್ಲವೂ ನಿತ್ಯ ಬಿಡುತ್ತೆ. ಆದ್ರೆ ವೇದದ ನಿತ್ಯತ್ವ ಪರಮಾತ್ಮ ರೂಪದಿಂದ ಇರತಕ್ಕದ್ದು. ಅದಕ್ಕೆ ಪರಮಾತ್ಮ ರೂಪ, ಅದು ಅನಾದಿವಾದ ಆತ್ಮ ಚೈತನ್ಯ, ಅದು ಕಾಲಾತೀತ ದೇಶಾತೀತವಾದ ತತ್ವ. ಅದು ಅದಕ್ಕೇನಿಯೇ ಬ್ರಹ್ಮ ಅದು ಪ್ರಮಾಣ. ಅದು ಹೇಗೆ ಕಣ್ಣು ರೂಪಕ್ಕೆ ಪ್ರಮಾಣವೋ, ಇದು ಕೆಂಪು, ಇದು ನೀಲಿ, ಇದು ಹಸಿರು, ಇದು ಬಿಳಿ ಅಂತ ಕಣ್ಣು ತೋರಿಸುತ್ತೋ, ವೇದ ಪರಮಾತ್ಮ ತಿಳಿಸ್ಕೊಡುತ್ತೆ. ಯಾಕೆ ಹೇಳಿ, ಅಲ್ಲಿಂದ ಬಂದದ್ದಾನೆ ಅದಕ್ಕೆ ಗೊತ್ತು. ನಾನು ಹೇಳ್ಕೊಡ್ತೀನಿ ಬಾ, ಅವನು ಹೇಗಿದ್ದಾನೆ ಹೇಳ್ಕೊಡ್ತೀನಿ ಬಾರು ಅಂತ ಹೇಳ್ಬಿಟ್ಟು ಅಜರು ಅಮರು ಅಮೃತು ಅಭಯೋ ಬ್ರಹ್ಮ ಅಭಯಂ ಹವೈ ಬ್ರಹ್ಮ ಭವತಿ ಏವಂ ಭೇದ ಅಂತ ಹೇಳ್ಕೊಡತ್ತೆ. ಪರಮಾತ್ಮ ಹೇಳ್ಬೇಕಾ? ಹೇಳಿ ಹೆಂಗ್ ನೋಡು. ತವಾ ಏಷ ಮಹಾನಜಾತ್ಮ ಅಜರು ಅಮರು ಅಮೃತ ಅಲ್ಲ ನಿಷೇಧ ಮುಖ ಹೇಳ್ಬೇಕಾ? ಅಶಬ್ದಮಸ್ಪರ್ಶಮರೂಪಮವ್ಯಯಂ ಅಥಾರಸಂ ನಿತ್ಯಮಗಂಧವಚ್ಚಯತ್. ಯತ್ ಅಂತ ಒಂದಿದೆ, ಯಾವುದೋ ಒಂದು ಇದೆ ಕಂಡ್ರು. ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಅದಕ್ಕೆ ಕಂಡುಕೊಂಡಿದೆ. ಅದಕ್ಕೆ ಏನು ಹೇಳ್ಕೊತಾ ಇಲ್ಲ. ನೇತಿ ನೇತಿ ಸ್ಥೂಲ ಮನೋನು ಅಂತ ಹೀಗೆ ಹೇಳುತ್ತೆ. ವಿಧಿಮುಖವಾಗಿ ಹೇಳೋದು ಹೇಳುತ್ತೆ. ಆದ್ರೆ ಏನು ಪ್ಲಾನ್ ಮಾಡ್ಕೊಂಡಿದೆ ತಿಳಿಸ್ಕೊಳಕ್ಕೆ ವೇದ ಅಂದ್ರೆ ಅದ್ಭುತ ಕೊಂಡ್ರಿ. ಶಬ್ದಶಕ್ತಿ ಚಿಂತತ್ವಾದ ಸುರೇಶ್ವರಾಚಾರ್ಯರು ಆ ವೇದಕ್ಕೆ ಏನು ಶಕ್ತಿ ಇದೆ ಅಂದ್ರೆ ಸರಿಯಾಗಿ ಆ ವೇದವನ್ನು ಒಲಿಸ್ಕೊಂಡ್ರೆ, ವೇದದ ಮಾತನ್ನು ಇದು ಮಾಡ್ಕೊಂಡ್ರೆ ಕರ್ಕೊಂಡು ಮುಟ್ಟಿಸ್ಬಿಡ್ತೇವೆ ನಮ್ಮನ್ನ. ಅಷ್ಟು ವೇದದಲ್ಲಿ ಗೌರವ ಇಟ್ಕೋಬೇಕು. ವೇದ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಜಗತ್ತಿನ ರೂಪದಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾನೆ. ವೇದ ರೂಪದಿಂದ ಅವತಾರ ಮಾಡಿದ್ನಲ್ಲ, ಅದು ಬಹಳ ದೊಡ್ಡ ವಿಶೇಷ. ಭಗವಂತ ಈ ಪಂಚಭೂತ ಸೃಷ್ಟಿ ಮಾಡಿರೋದು, ಇಲ್ಲಿ ಭೂಮಿಯಲ್ಲಿ ಅನೇಕ ಖನಿಜಗಳನ್ನಿಟ್ಟಿರೋದು, ಬಂಗಾರ, ಹಿತ್ತಾಳೆ, ತಾಮ್ರ, ಕಬ್ಬಣ, ಯುರೇನಿಯಂ, ವಜ್ರ ಎಲ್ಲ ಭೂಮಿಯಲ್ಲಿ ಇಟ್ಟನಲ್ಲ. ಎಲ್ಲ ಸೃಷ್ಟಿಗಿಂತಲೂ ವೇದದ ಸೃಷ್ಟಿ ಅದ್ಭುತ ಸೃಷ್ಟಿ, ಬಹಳ ಹೆಚ್ಚಿನ ಸೃಷ್ಟಿ. ಅದರಿಂದ ಪರಮಾತ್ಮನ ತಪ್ಪು ತಿಳ್ಕೊಳ್ಳೋದು ಅನ್ನೋದು ಸಹಜ. ಯಾಕಂದ್ರೆ ಅವರಿಗೆ ಕಣ್ಣಿಗೆ ಕಾಣದ, ಮನಸ್ಸಿಗೆ ಗೋಚರವಾಗದ, ವ್ಯವಹಾರಕ್ಕೆ ಬರೆದಿರೋದು ಪರಮಾತ್ಮ ಎಲ್ಲ ತಪ್ಪು ತಿಳ್ಕೊಂಡೇ ತಿಳ್ಕೊಳ್ತಾರೆ. ಅದು 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 ಕ್ಷಮ್ಯ, ಪರಮಾತ್ಮ ಒಪ್ಕೊಂಡ್ಬಿಟ್ಟ. ಆದ್ರೆ ನನ್ನ ವಾಣಿಯನ್ನು ತಪ್ಪು ತಿಳ್ಕೊಬೇಡಿಪ್ಪ, ನನ್ನ ವಾಣಿ ನನ್ನನ್ನು ತಿಳ್ಕೊಳ್ಬೋದು, ನಿಮ್ಮ ಶ್ರೇಯಸ್ಸಿಗಾಗಿ ಬಂದಿರೋದು, ನಿಮ್ಮ ಉದ್ಧಾರ ಮಾಡ್ತೀನಿ, ನಿಮಗೆ ಒಳ್ಳೆ ಉತ್ತಮ ಲೋಕ ಕೊಡಿಸ್ತೀನಿ, ಉತ್ತಮ ಜನ್ಮ ಕೊಡಿಸ್ತೀನಿ, ಉತ್ತಮವಾದಂತ ತತ್ವ ತಿಳಿಸ್ಕೊಡ್ತೀನಿ ಬರೆದಂತ ವೇದವನ್ನು ಮಾತ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರು ಅಂತ ಪರಮಾತ್ಮ ವೇದ ರೂಪದಿಂದ ಕೊಟ್ಟ. ಆ ವೇದವನ್ನು ತಪ್ಪು ತಿಳ್ಕೊಂಡ್ಬಿಟ್ರು ಜನ. ಆಯ್ತು, ಏನ್ ಮಾಡ್ತೀರಾ ಜನರ ಮಂದಭಾಗ್ಯರು, ಮಂದಮತಿಗಳು ವೇದ ತಪ್ಪಿಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೇದಾರ್ಥವನ್ನು ತಿಳ್ಕೊಳಕ್ ಅವ್ರ ಗುರುಗಳನ್ನು ಕೊಟ್ಟ. ಸರಿಯಾಗಿ ಈ ಗುರುಗಳಿಂದ ವೇದಾರ್ಥ ತಿಳ್ಕೊಳ್ರ, ಗುರುಗಳನ್ನ ಮಾತ್ರ ಅಪಚಾರ ಮಾಡಬೇಡಿ, ಗುರುಗಳ ಮಾತ್ರ ನಿಂದೆ ಮಾಡ್ಕೋಬೇಡಿ, ಅವರ ಅತ್ಯಂತ ಪೂಜ್ಯವಾಗಿ ಗುರುಗಳ ಮೂಲಕ ವೇದ ತಿಳ್ಕೊಳ್ಳಿ ಅಂತಂದ್ರೆ ಗುರುಗಳನ್ನ ತಪ್ಪು ತಿಳ್ಕೊಂಡ್ಬಿಟ್ರು. ಅಯ್ಯೋ ಗ್ರಹಾಚಾರ್ಯ ಶಂಕರಾಚಾರ್ಯ ತಪ್ಪು ತಿಳ್ಕೊಂಡ್ಬಿಟ್ರು.
ಶಂಕರಾಚಾರ್ಯರು ಅಂದ್ಕೊಂಡ್ರು, ಓಹೋ ನನ್ ತಪ್ಪು ತಿಳ್ಕೊಂಡೇ ತಿಳ್ಕೊಳ್ತಾರೆ, ಹೀಗಾಗೋದು ಬೇಡ ಅಂತ ಹೇಳ್ಬಿಟ್ಟು ಒಳ್ಳೆ ಒಂದು ಸಂಪ್ರದಾಯ ಸಾಧನ ತೋರಿಸ್ಕೊಟ್ರು. ಇದನ್ನಾದ್ರೂ ಮಾಡ್ಕೊಂಡು ನೀವು ಉದ್ಧಾರ ಆಗ್ರು ಅಂತ ಹೇಳಿ ಸಾಧನ ಮಾರ್ಗ ತೋರಿಸ್ಕೊಟ್ರು ಶಂಕರಾಚಾರ್ಯರು. ಭಕ್ತಿ ಮಾರ್ಗ, ಶಬದಮಾದಿ ಮಾರ್ಗ, ಪೂಜಾ ಮಾರ್ಗ. ಅದನ್ನ ತಪ್ಪು ತಿಳ್ಕೊಂಡ್ರು ಜನ. ಅದನ್ನ ಯಾಕೆ ಮಾಡ್ಬೇಕು? ಅದೆಲ್ಲ ದೊಡ್ಡ ಸಂಪ್ರದಾಯ. ದೇವರೆಲ್ಲಿದ್ದಾನೆ? ದೇವರಿದ್ದೆ ಯಾವ ಮಕ್ಳು ಯಾಕೆ ಸಾಯ್ಬೇಕು? ದೇವರಿದ್ದೆ ಯಾಕೆ ಕರೋನಾ ಬರ್ಬೇಕು? ಅಯ್ಯೋ ಬೆಗ್ಮುಂಡೇರೆ, ದೇವ್ರದೇ ನಿಮ್ಮ ಬಸ್ ಮನೆ ತೊಳೆದ ಆಳು ಅಂದ್ಕೊಂಡಿದ್ಯಾ? ಬಸ್ ಮನೆ ಕಕ್ಕಸ್ತ ತಿಳ್ಕೊಳ್ಳೋ ಆಳ ದೇವ್ರು ಅಂದ್ರೆ ಕರೋನಾ ಯಾಕೆ ಬರ್ಬೇಕು ಅಂದ್ರೆ ಹೇಳಿದೆ. ಎಂತ ಪೆದ್ ಜನ ಅಂದಿದೆ. ಆ ಸಾಧನ ಮಾರ್ಗ ತಪ್ಪಿಕೊಂಡ್ರು. ಈ ಹೆಂಗಮ್ಮ ಉದ್ಧಾರ ಬೇಕು ಅವರು ಜನ? ಈ ಸಾಧನ ಮಾರ್ಗವೂ ತಪ್ಪು ತಿಳ್ಕೊಂಡು, ಗುರುಗಳನ್ನು ತಪ್ಪು ತಿಳ್ಕೊಂಡು, ವೇದವನ್ನು ತಪ್ಪು ತಿಳ್ಕೊಂಡು, ಭಗವಂತನೂ ತಪ್ಪು ತಿಳ್ಕೊಂಡ್ಬಿಟ್ರೆ ನೀ ಹೆಂಗ್ ಉದ್ಧಾರ ಆಗ್ತೀರ? ನೀವು ಉದ್ಧಾರ ಆಗಕ್ಕೆ ಏನಿದೆ ಮಾರ್ಗ ನಿಮಗೆ? ತುಂಬಾ ತಪ್ಪದು. ಯಾವತ್ತಿಗೂ ಅಕ್ಷಮ್ಯ ಅಪರಾಧ ಮಾಡಬಾರ್ದು. ಕೆಲವು ಅಪರಾಧವನ್ನು ಶಾಸ್ತ್ರವೇ ಒಪ್ಕೊಳ್ಳುತ್ತೆ. ಭಗವಂತನ ತಪ್ಪು ತಿಳ್ಕೊಳ್ಳೋದು, ಜಗದ್ರೂಪ ನೋಡೋದು ಅಪಚಾರವೇ. ಆದ್ರೆ ಶಾಸ್ತ್ರ ಅಯ್ಯೋ ಏನ್ ಮಾಡಕ್ಕಾಗತ್ತೋ, ಅವನ ತತ್ವವೇ ಆಗಿದೆ, ಪರವಾಗಿಲ್ಲ ಕಂಡ್ರು, ನಾನ್ ತಿಳಿಸ್ಕೊಡ್ತೀನಿ, ಶಾಸ್ತ್ರ ಬಂದಿದೆ. ಶಾಸ್ತ್ರ ಗುರುಗಳು ಬಂದ್ರು, ಅದು ಶಾಸ್ತ್ರ ತಿಳ್ಕೊಂಡವರು, ಅವರು ಉಪದೇಶ ಮಾಡಿದ್ರು, ಒಳ್ಳೆ ಸಂಪ್ರದಾಯವನ್ನ, ಒಳ್ಳೆ ಸಾಧನ. ನೀವೆಲ್ಲವೂ ತಪ್ಪು ತಿಳ್ಕೊಳ್ತೀರಿ. ಹಿಂದೆ ಇದಕ್ಕೆ ಇತಿಮಿತಿ ಇಲ್ಲ ಅಂತ ಐತಿ ತಪ್ಪು ತಿಳ್ಕೆಗೆ. ಈ ರೀತಿ ತಪ್ಪು ತಿಳ್ಕೊಳ್ಳೋದೇ ಕೈ ಮುಗಿದು ಏನಾದ್ರು ಮಾಡ್ಕೊಪ್ಪ, ನಿನ್ನ ಹಣೆ ಬರ ಹೋಗಪ್ಪ ಅಂತ ಕಳಿಸ್ಬೇಕೆ ಹೊರತು ಅವನನ್ನು ಉದ್ಧಾರ ಮಾಡ್ತೀನಿ ಅಂತ ಹೋದ್ರೆ ನಾವು ಹಾಳ ಹೋಗ್ತೀವಿ ಅಷ್ಟೇ. ಅವನು ಉದ್ಧಾರ ಆಗೋದಿರ್ಲಿ, ನಾವು ಉದ್ಧಾರ ಮಾಡಕ್ ಹೋಗೋದು ನಾವು ಹಾಳ ಆಗೋಲ್ಲ. ಇದು ಏವಂಚ ಈ ರೀತಿ ಆದಾಗ ಮಾತ್ರ, ಯಾವ ರೀತಿ ಆದಾಗ ಅನಾದಿ ನಿಧನವಾದ ಆತ್ಮ ಚೈತನ್ಯವೇ ವೇದ ಅಂತಾದರೆ ನಿತ್ಯತ್ವೋಪಪತ್ತಿ. ಬರೀ ಕುಡು ಪರಂಪರೆಯಿಂದ ಬಂದದ್ದನ್ನು ನಿತ್ಯತ್ವ ಅಂತ ಅನ್ಕೋಬೇಡಿ. ಅನ್ಯಥಾ ವಿಷಯತ್ವೇ ರೂಪಾಧಿಪತ್ ಅನಿತ್ಯತ್ವಂಚ ಸ್ಯಾತ್. ಹಾಗಿಲ್ಲದೆ ವೇದ ಶಬ್ದ ರಾಶಿ ಅಂತ ಆಗ್ಬಿಟ್ರೆ, ಶಬ್ದ, ರೂಪ, ಸ್ಪರ್ಶ, ರುಚಿ, ವಾಸನೆ ಇದೆಲ್ಲ ಅನಿತ್ಯವೇ. ರೂಪ ನಿತ್ಯವಾ? ರೂಪ ಅನಿತ್ಯವೇ. ಆಕಾರವೂ ಅನಿತ್ಯವೇ, ರುಚಿಯೂ ಅನಿತ್ಯವೇ. ಶಬ್ದಾದಿಗಳೆಲ್ಲ ಹೇಗೆ ಅನಿತ್ಯವೋ, ರೂಪಾದಿಗಳೆಲ್ಲ ಹೇಗೆ ಅನಿತ್ಯವೋ, ಅದೇ ರೀತಿ ಶಬ್ದರಾಶಿ ವೇದ ಅಂತ ಅನ್ಕೊಂಡ್ರೆ ಆ ವೇದ ಅನಿತ್ಯವಾಗಿ ಕೂತ್ಕೊಂಡ್ಬಿಡುತ್ತೆ. ವೇದಕ್ಕೆ ಅನಿತ್ಯತ್ವ ತಂದ್ಬಿಟ್ರೆ ವೇದ ಹೇಳುತ್ತೆ ವಾಚಾಭಿರೂಪ ನಿತ್ಯಯ ಅನ್ಕೊಂಡ್ರು. ನಾನು ನಿತ್ಯವಾದ ಪರಮಾತ್ಮ ಬಂದ ಅನ್ಕೊಂಡ್ರು, ನನ್ನನ್ನು ನಿತ್ಯ ಅನ್ಕೋಬೇಡಿ ಅಂತ. ಎಲ್ಲಿ ಬರ್ತಾ ಹೇಳೋ ಮೂಲಕ? ಚಕ್ಷತಃ ಚಕ್ಷಸಃ ವಾ? ಹಾ, ಮಾನೋ ದೇವಾನಾಂ ವಿಷಪ್ರಸ್ಥಾಂ ತೀರಿವೋಸ್ರಾಹ ಅಮಿತ ಮರ್ದಯ. ಹಾ, ಪರವಾಗಿಲ್ಲ ಇದ್ದೀರಾ. 3 ಅಕ್ಷರ ಕೇಮ ಅಂತ ಇವತ್ತು ಸ್ವಲ್ಪ ಇದಾಯ್ತು. ಇನ್ನು ಎಷ್ಟೋ ಜೊತೆಗೆ ಬಾಯೇ ಬಿಡ್ತಿರ್ಲಿಲ್ಲ ಪುಣ್ಯಾತ್ಮ. ಅದು ಇದ್ಬೇಕು, ಗಟ್ಟಾಗ್ಬೇಕು, ಸಾಲದು. ಹಾ, ಏನೋ ರೂಪಾದಿಗಳಂತೆ ಅನಿತ್ಯ ಅಂತ ಆಗ್ಬಿಡತ್ತೆ. ಆಗಲಿ ಅಂದ್ರೆ ನೈತದ್ಯುಕ್ತಂ, ಇದು ಸರಿಯಲ್ಲ. ವೇದವಾದಿಗಳಿಗೆ, ಆಸ್ತಿಕರಿಗೆ, ಸನಾತನಿಗಳಿಗೆ, ಹಿಂದೂಗಳಿಗೆ ಇದು ಸರಿಯಲ್ಲ. ವೇದ ಅನಿತ್ಯವಾಗೋದು, ವೇದ ಇದಾಗೋದು ಅನ್ನೋದು. ನಾವು ವೇದವನ್ನೇ ಪ್ರಮಾಣ ನಾವೆಂತ ಹಿಂದೂ ಆಗ್ತೀವಿ? ನಮ್ಮ ಹಿಂದೂಗಳಿಗೆ ಮೂಲ ಸಾಹಿತ್ಯವೇ ವೇದ. ವೇದದಿಂದಲೇ ಎಲ್ಲ ಪುರಾಣಗಳು, ಎಲ್ಲ ಶಾಸ್ತ್ರಗಳು ಬಂದಿರೋದು. ಈ ವೇದ ಪ್ರಾಮಾಣ್ಯವನ್ನೇ ಕಿತ್ತಾಕ್ತೀನಿ, ವೇದ ನಿತ್ಯತ್ವವನ್ನೇ ಕಿತ್ತಾಕ್ಬಿಡ್ತೀನಿ ಅಂದ್ರೆ ಹಿಂದೂ ಆಗೋದಕ್ಕೆ ನಾನು ಲಾಯ್ಕು. ನೀನು ಯಾವ ನಮಗೆ ನತಸ್ಯ ವಾಚ್ಯಪಿ ಭಾಗೋಸ್ತಿ ಶ್ರುತಿ ಇರುತ್ತೆ. ನಿಂಗೆ ಮಾತಾಡೋಕ್ಕೂ ಅಧಿಕಾರ ಇಲ್ಲ ಧರ್ಮದ ಬಗ್ಗೆ ಅಂತ ಹೇಳ್ತಾ ಇದೆ. ಯಾರು ಎಷ್ಟಿತ್ಯಾಜ ಸಖಿಬಿದಗೂ ಸಖಾಯಂ, ನಮ್ಮನ್ನೆಲ್ಲ ಗೆಳೆಯರು ಅಂತ ಅಂದ್ಕೊಂಡಂತ ವೇದವನ್ನು ಯಾರು ಬಿಟ್ಟು ಬಿಡ್ತಾನೋ ನತಸ್ಯ ವಾಚ್ಯಪಿ ಭಾಗೋ, ಮಾತಾಡೋಕ್ಕೂ ಒಂದು ಅಧಿಕಾರ ಶ್ರುತಿ ಆಗ್ತಾ ಇದೆ. ಅವ್ನು ಬಹಳ MA PhD ಮಾಡ್ಬೋದು, ಟ್ರಿಬಲ್ ಗ್ರಾಜುಯೇಟ್ ಮಾಡೋದು. ಯದೀಂ ಶೃಣೋತಿ ಅಲಕಗಳು ಬರೀ ಸುಳ್ಳು ಅಂತ ತಿಳ್ಕೊಂಡಿದ್ದಾನೆ. ನಹಿ ಪ್ರವೇದ ಸುಗತಸ್ಯ ಪಂಥ, ಸನ್ಮಾರ್ಗ ಅವನಿಗೆ ಗೊತ್ತಿಲ್ಲ, ಧರ್ಮ ಮಾರ್ಗ ಗೊತ್ತಿಲ್ಲ ಅಂತ ವೇದ ಮಾತೆ ಕೂತ್ಕೊಂಡು ಹೇಳ್ತಾ ಇದೆ ಈ ವಾಕ್ಯವನ್ನ. ಹೆಂಗಿರ್ಬೇಡ ವೇದ ಮಾತೆಗೆ. ಅದರಿಂದ ವೇದದ ಅನಿತ್ಯತ್ವವನ್ನ ಮಾತ್ರ
ಹಾಕಬಾರದು. ಸರ್ವೇ ವೇದ ಯತ್ ಪದ ಯತ್ ಸರ್ವೇ ವೇದ ಯತ್ರೈಕಂ ಭವಂತಿ ಸರ್ವೇ ವೇದ ಯತ್ರೈಕಂ ಭವಂತಿ ಸ ಮಾನಸೀನಃ ಆತ್ಮ ಇತಿ ಶ್ರುತಿ ಸಮಾನಸೀನ ಆತ್ಮ ಇತಿ ಚ ಶ್ರುತಿಃ. ನಿತ್ಯಾತ್ಮನ ಏಕತ್ವಂ ಭವತಿ ನಿತ್ಯಾತ್ಮನ ಏಕತ್ವಂ ಬ್ರುವತಿ ಋಗಾದೀನಾಂ ನಿತ್ಯತ್ವೇ ಸಮಂಜಸಾ ಸ್ಯಾತ್. ಋಗಾದೀನಾಂ ನಿತ್ಯತ್ವೇ ಸಮಂಜಸಾ ಸ್ಯಾತ್. ಯಾವ ಪರಮಾತ್ಮದಿಂದ ವೇದ ಬಂದಿದೆಯೋ ಕೊನೆ ಅಡಗುವಾಗ ಸರ್ವೇ ವೇದ ಎತ್ತ ಏಕಂ ಭವಂತಿ, ಎಲ್ಲಾ ವೇದಗಳು ಯಾವ ಪರಮಾತ್ಮಲ್ಲೇ ಅಡಗು ಬಿಡುತ್ತೋ. ಯಾವ ಜನರೇ ಯಾರು ಇಲ್ಲ, ಪ್ರಪಂಚ ಇಲ್ಲ, ನಂಗೆ ನಿನ್ ಕೆಲಸ ಇಲ್ಲ ಅಂತ ಹೇಳಿ ತಾನು ಪರಮಾತ್ಮ ಒಂದಾಗ್ಬಿಡುತ್ತೆ. ಸಹ ಆ ಪರಮಾತ್ಮನು ಮಾನಸೀನಃ, ಮನಸಿ ಭವ ಮಾನಸೀನಃ, ನಮ್ಮ ಮನೋಮಯನಾಗಿ ತೋರ್ತಾ ಇದ್ದಾನೆ. ಗುಳ್ಳೆಯಲ್ಲಿ ಹೇಗೆ ನೀರು ತೋರುತ್ತೋ ಮನಸ್ಸಿನಲ್ಲಿ ಚೈತನ್ಯ ಪೂರ್ತಿ ವ್ಯಾಪಿಸ್ಕೊಂಡಿದೆ, ತುಂಬಿಕೊಂಡಿದೆ. ಹಾಗೆ ಮಾನಸೀನ, ಪರಮಾತ್ಮನಿಗೆ ಮಾನಸೀನ ಮನೋಮಯ ಅಂತ ಅರ್ಥ. ಮನೋಮಯ ಅಂದ್ರು ಮಾನಸೀನ ಅಂದ್ರು ಒಂದೇ ಅರ್ಥ. ಮನಸಿ ಭವ ಮಾನಸೀನ, ಮನಸ್ಸು ಕೂತ್ಕೊಂಡಿದ್ದಾನೆ, ಆಸೀನ ಇದ್ದಾನೆ. ಮನಸ್ಸಿ ಆಸೀನ ಮಾನಸೀನ, ಅಲ್ಲಿ ಕೂತ್ಕೊಂಡಿದ್ದಾನೆ ಪರಮಾತ್ಮ ಚೈತನ್ಯ. ಅವನು ಆತ್ಮ ಜನಾನ, ಜನರಿಗೆಲ್ಲ ಆತ್ಮನ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿಯು ನಿತ್ಯವಾದ ಪರಮಾತ್ಮನೊಡನೆ ಋಗಾದಿ ವೇದಗಳಿಗೆ ಏಕತ್ವವನ್ನು ಹೇಳುತ್ತಾ ವೇದಗಳಿಗೆ ಈ ರೀತಿ ನಿತ್ಯತ್ವ ಆದರೆ ಅದು ಹೊಂದತ್ತೆ. ಇದೇ ಹೋದ್ರೆ ಅದು ಹೊಂದಲ್ಲ ಅಂತ ಹೇಳ್ತಾ ಇದೆ. ವೇದಗಳು ನಿತ್ಯವಾಗಿರೋದು ಪರಮಾತ್ಮ ಇದೆಯಿಂದಲೇ. ಇನ್ನೊಂದು ಮಂತ್ರ, ರುಚೋ ಅಕ್ಷರೇ ಪರಮೇ ವ್ಯೋಮನ್ನ ಯಸ್ಮಿನ್ ದೇವ ಬಿಟ್ನಾ ಆಯ್ತು ಅಲ್ವಾ, ಅದೇ ಆಯ್ತು. ಯಸ್ಮಿನ್ ದೇವ ಅಧಿವಿಶ್ವೇ ನಿಶೇ ಇತಿ ಚ ಮಂತ್ರವರ್ಣ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಅಧಿವಿಶ್ವೇ ನಿಷೇದುಃ ಇತಿ ಚ ಮಂತ್ರವರ್ಣ. ಋಗ್ವೇದ ಏನ್ ಸಂಖ್ಯೆ ಕೊಟ್ಟಿದ್ದಾರೆ? 2, 3, 21. 1, 164, 39 ಆಗಬೇಕು. 69, 164, 39. 1, 164, 39. ಶ್ವೇತ 4 ಗಂಟೆ. 1, 164, 39 ಋಗ್ವೇದದಲ್ಲಿ ಬರೋದು. ನಮ್ಗೆ ಯಜುರ್ವೇದದಲ್ಲಿ ಬರುತ್ತೆ. ಯಾಕೆ ತಗೊಳ್ಳಿದ್ರು ಸ್ವಾಮಿಗಳು? ಹಾ, ಆರಣ್ಯಕ 1 2 ಹಾ, ಹಾ, ಅಲ್ಲೇ ಪರಮೇ ವ್ಯೋಮ. ಪರಮೇ ವ್ಯೋಮ ಯಾವುದು? ಹಾರ್ದ ಬ್ರಹ್ಮ. ಹಾರ್ದ ಬ್ರಹ್ಮಕ್ಕೆ ಪರಮಾನಂದ, ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಪರಮೇ ವ್ಯೋಮ. ಅಲ್ಲಿ ರುಚಃ, ಋಕ್ಕುಗಳು ಅಲ್ಲಿ ಕೂತಿವಿ ಅಂತೆ, ಋಕ್ಕುಗಳಿಗೆ ಜಾಗ ಅದೇ ಅಂತೆ. ಪರಮೇ ವ್ಯೋಮ್ನಿ ಅಂತ. ವ್ಯೋಮನ್ ಅಂದ್ರೆ ಇದು ಸುಪಾಂಶುಪುರನ್ನಾಚ್ಛಯ ರಾಜ್ಯ ಈ ಜಾಲ. ವ್ಯೋಮ್ನಿ ಅಂದ್ರೆ ವ್ಯೋಮನ್ ಅಂತಲ್ಲಿ ಲುಕ್ ಆಗೋದಿಲ್ಲ. ವ್ಯೋಮನ್ ಶಬ್ದ ನಕಾರಕ್ಕೆ ಲೋಪ ಬರೋದೇ ಇಲ್ಲ. ಲುಕ್ ಆಗ್ಬೇಕಾಯ್ತು, ಲುಕ್ ಆಗಿ ಲೋಪ ಆಗಿ ವ್ಯೋಮ ಆಗಿ ಈ ನೀ ಬರ್ಬೇಕಾಯ್ತು, ವೇದದಲ್ಲಿ ಬರೋದೇ ಇಲ್ಲ. ವ್ಯೋಮ್ನಿ ಅಂದ್ರೆ ವ್ಯೋಮನ್. ಪರಮೇ ವ್ಯೋಮದಲ್ಲಿ ಹಾರ್ದಾಕಾಶದಲ್ಲಿ ರುಚಃ ವರ್ತಂತೆ, ಋಕ್ಕುಗಳು ಇರುತ್ತವೆ. ದಧಮಗು ಯಸ್ಮಿನ್ ರುಚಿ, ಯಸ್ಯಾಂ ರುಚಿ ಅಥವಾ ಯಸ್ಮಿನ್ ಪರಮೇ ವ್ಯೋಮ್ನಿ. ಯಾವ ಪರಮೇ ವ್ಯೋಮದಲ್ಲಿ ಹಾರ್ದಾಕಾಶದಲ್ಲಿ ವಿಶ್ವೇ ದೇವಾ ಅಧಿನಿಷೇಧು. ಬರೀ ವೇದಗಳು ಮಾತ್ರ ಅಲ್ಲ, 33 ಕೋಟಿ ದೇವತೆಗಳಿಗೂ ಅದೇ ಆಧಾರ. ಇಡೀ ವಿಶ್ವಕ್ಕೆ ಅದೇ ಆಧಾರ, ಸಮಸ್ತಕ್ಕೂ ಅದೇ ಆಧಾರ. ಆ ಹಾರ್ದಾಕಾಶದಲ್ಲಿ ಎಲ್ಲ ದೇವತೆಗಳು ಇರೋದು ಅಲ್ಲೇ, ಎಲ್ಲ ಪಂಚಭೂತಗಳು ಇರೋದು ಅಲ್ಲೇ, ವೇದಗಳೆಲ್ಲ ಇರೋದು ಅಲ್ಲೇ. ಅದೇ ಸರ್ವಕ್ಕೂ ವಿಶ್ವಾದ ಸಮಸ್ತ ಜಗದಾಧಾರಂ ಅಂತ. ಸಮಸ್ತ ಜಗತ್ತಿಗೂ ಆಧಾರ, ಸಮಸ್ತ ದೇವತೆಗಳಿಗೆ ವೇದಕ್ಕೆಲ್ಲ ಆಧಾರವಾಗಿರ್ತಕ್ಕದ್ದು ನಮ್ಮ ಹಾರ್ದಾಕಾಶ ನಾವೇ. ನಮ್ಮ ಹಾರ್ದಾಕಾಶ, ನಮ್ಮ ಮನೆಯನ್ನು ನಮ್ಮ ಹಾರ್ದಾಕಾಶ ಅಲ್ಲ, ನಮ್ಮ ನಿಜ ಸ್ವರೂಪವನ್ನೇ ನಮ್ಮ ಹಾರ್ದಾಕಾಶ ಅಂತ. ನಮ್ಮ ಚೈತನ್ಯ ಸ್ವರೂಪವೇ ವೇದಗಳಿಗೂ ಆಧಾರ, ಮತ್ತೆ ದೇವತೆಗಳಿಗೆ, ಲೋಕಕ್ಕೆ, ಸಮಸ್ತಕ್ಕೂ ಆಧಾರ ಆಗಿದೆ ಅಂತ ಹೇಳಿ ವೇದ ಆ ಪರಮಾತ್ಮನೇ ಅದೆಲ್ಲ ಇರೋದು. ಅದಕ್ಕೆ ಅದ ಆ ರೂಪದಿಂದ ಅದು ಸತ್ಯತ್ವವನ್ನು ಹೇಳ್ತಾ ಇದೆ. ಈ ಮಂತ್ರವರ್ಣನೆ, ಮಂತ್ರಾಕ್ಷರ ಅದನ್ನೇ ಹೇಳ್ತಾ ಇದೆ. ಇಲ್ಲಿ ಆದೇಶ ನಾಳೆ ಹೇಳೋಣ.